ಯಾವಾಗ ಮದುವೆ ಆದ್ರಿ, ಯಾವ ರೀತಿ ಸಮಸ್ಯೆ ಮಾಡಿದಾರೆ ಸರ್? ಸರ ನಾನು ಮದುವೆ ಗುರುವಾರ ಆಗಿ ಸರ್ 5ನೇ ತಾರೀಕು. ಅದು ಹಿರೇಕೆರೂರು ದುರ್ಗಮ್ಮನ ದೇವಸ್ಥಾನ ಆಯ್ತು ಸರ್. ಅದು ನಮ್ಮ ಮನೆ ಸಮ್ಮುಖದಿಂದ ಅವ್ರ ಮನೆ ಸಮ್ಮುಖದಿಂದ ಆಗಿತ್ತು ಸರ್. ಅದು ಮದುವೆ ಆಗಿ ಒಂದು 3 ದಿವಸದಾಗ ಇವಳು ಯಾರು ಏನು ಅನ್ನೋದೆಲ್ಲ ಗೊತ್ತಾಯ್ತು ಸರ್. ಇವರು ಫ್ರಾಡ್ ಮಾಡಿ ನನಗೆ ಮದುವೆ ಮಾಡಿದ್ದಾರೆ ಸರ್. ಇವರು ಬ್ರೋಕರು. ನನಗೆ ಫಸ್ಟ್ ಟೈಮ್ ಇವ್ರ ಮನೆಗೆ ಹೋದಾಗೆ ಫಸ್ಟ್ ಹುಡುಗಿ ಅಪ್ಪ ಅಮ್ಮ ಯಾರೂ ಇಲ್ಲ, ಅನಾಥೆ. ಅವರು ಚಿಕ್ಕಮ್ಮ ಇವ್ರನ್ನ ಸಣ್ಣ ವಯಸ್ಸಿನ ಸಾಕಿದ್ದಾರೆ ಅಂತ ನಮ್ಗೆ ಹೇಳಿ ಸರ್. ಬ್ರೋಕರ್ ಹೇಳಿದರು. ನಾವು ಅದನ್ನು ನಂಬಿ ನಮ್ಮ ಮನೆಯವರೆಲ್ಲ ಸ್ವಲ್ಪ ಕುತ್ಕೊಂಡೆಲ್ಲ ಮಾತಾಡಿ ಎಂಗೇಜ್ಮೆಂಟ್ ಎಲ್ಲ ಮಾಡ್ಕೊಂಬಂದ್ರಿ ಸರ್. ಅವ್ರ ಮನೆಗೆ ಹೋಗಿ ಚೆನ್ನಾಗಿ ಆಯಿತು, ಎಂಗೇಜ್ಮೆಂಟ್ ಎಲ್ಲ ಆಯಿತು. ಅದಾಗಿ ಸ್ವಲ್ಪ ದಿವಸಕ್ಕೆ ನಮ್ಮ ಮದುವೆ ಫಿಕ್ಸ್ ಆಯ್ತು ಸರ್. ಆಮೇಲೆ ಇವು ಮದುವೆ ಆಗಿ ಒಂದು 3 ದಿವಸಕ್ಕೆ ಒಂದು ಫೋನ್ ಬಂತು ಸರ್. ಒಂದು ಫೋನ್ ಬಂದ ಕೂಡ ನಮ್ಮ ಅಕ್ಕ ರಿಸೀವ್ ಮಾಡ್ತಾರೆ. ನಮ್ಮ ಅಕ್ಕನ ಕಡೆ ಇರೋದು ಕೀಪ್ಯಾಡ್ ಸೆಟ್ ಸರ್. ಆಮೇಲೆ ನಮ್ಮ ಅಕ್ಕಗೆ ಫೋನ್ ಬಂದ ಕೂಡ ನಮ್ಮ ಅಕ್ಕ ಇದ್ದದ್ದು ಹಲೋ ಅಂತಂದು ಕೇಳ್ಕೊಳ್ಳಿ ಯಾರಮ್ಮ ಅಂದ್ಕೊಳ್ಳಿ ರೇಖಮ್ಮ ಇಲ್ಲ ಅಂತಂದರು. ನಮ್ಮ ಅಕ್ಕಗೆ ಸ್ವಲ್ಪ ರೇಖಮ್ಮ ಅಂದ್ಕೂಡೆ ಅನುಮಾನ ಬಂತು. ಯಾರಮ್ಮ ರೇಖಮ್ಮ ಅಂದ್ರೆ ನಮ್ಮ ಅಮ್ಮ ಅಂತಂದು ಆ ಸಣ್ಣ ಹುಡುಗಿ. ಆಮೇಲೆ ನಮ್ಮ ಅಕ್ಕಿದ್ದ ಫೋನ್ ಕಟ್ ಮಾಡಿ ನಮ್ಗೆ ಕರೀತು. ನಮ್ಮ ಅಕ್ಕ ಮೇಲ್ಗಡೆ ಮೇಲ್ಗಡೆ ವಾಕ್ ಮಾಡ್ತಾಯಿತ್ತು. ಆಮೇಲೆ ನಮ್ಮ ಮಾಮಾರನ್ನ ನಮ್ಮನ್ನೆಲ್ಲ ಕರೆದು ಹಿಂಗೆ ಹೇಳ್ದಂಗೆ ಹಿಂಗೆ ಫೋನ್ ಬಂದಿತ್ತು ಹಿಂಗೆ ಅಂತಂದು ಹೇಳ್ತು. ಆಮೇಲೆ ತಿರ್ಗಾ ಫೋನ್ ಮಾಡಿ ನಮ್ಮ ಅಕ್ಕ ಕರೆಕ್ಟಾಗಿ ಕೇಳ್ತಾರೆ ಯಾರಮ್ಮ ನೀನು ಪಾಪು ಹೆಂಗೆ ಏನು ಎಲ್ಲ ಕೇಳಿದಾಗ ನಮ್ಮಮ್ಮ ರೇಖಮ್ಮ ಅಂತಂದು ಎಲ್ಲ ಹೇಳ್ತು ಪಾಪು. ನಮಗೆ ಡೌಟ್ ಬಂತು ಸರ್. ಅವಾಗ ಡೌಟ್ ಬಂದು ನಾವು ಆಕೆಗೆ ಕೇಳಿದ್ವಿ ಸರ್. ಕೇಳಿದ್ವಿ ಏನಮ್ಮ ನಿಂದು ಏನು ಮದುವೆ ಆಗಿತ್ತಾ ಏನು ಅಂತ. ಇಲ್ಲ 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 ಅಂತಲೇ ಬಂದ್ಲಕ್ಕಿ. ಆಮೇಲೆ ಕಡೆ ನಾವು ಮತ್ತು ಸುಮ್ಮನಾದ್ವಿ. ಮತ್ತು ಆಮೇಲೆ ಕಡೆಗೆ ಇವತ್ತು ಬೆಳಗ್ಗೆ ಸರ್, ಬೆಳಗ್ಗೆ ಸುಮಾರು ಒಂದು 3 ಗಂಟೆ ಆಗಿತ್ತು ಸರ್. 3 ಗಂಟೆ ಆಗಿತ್ತು. ಅಲ್ಲಿ ಹಾಲನ್ನೇ ಮಕ್ಕಂದಿದ್ಲು. ನಮ್ಮ ಅತ್ತೆಯರ ಜೊತೆಗೆಲ್ಲ ಮಕ್ಕಂದಿದ್ದು. ಇಲ್ಲಕ್ಕಿ ನಮ್ಮ ಅಣ್ಣ ಇದ್ದಾನು 3 ಕಾಲೇನಾಗಿತ್ತು. ಅವು ಎದ್ದು ನೋಡ್ತಾನೆ ಪಕ್ಕಕ್ಕೆ ರೇಖಾನ ಇಲ್ಲ ಅಂತಂದು ನಮಗೆಲ್ಲ ಎದುರಿಸಿ ಸರ್. ನಮ್ಮ ಕಡೆ ನಮ್ಮ ಅಣ್ಣ ಒಂದು ದಿಕ್ಕಿಗೆ, ನಾನು ಒಂದು ದಿಕ್ಕಿಗೆ, ನಮ್ಮ ಮಾವ ಒಂದು ದಿಕ್ಕಿಗೆ ಅಷ್ಟು ಹುಡ್ಕಾಡಿ ಸರ್. ಆಮೇಲೆ ನಮ್ಮೂರಿಂದ ಒಂದು 2 ಕಿಲೋಮೀಟ್ರ್ ದೂರದಾಗ ಕುತ್ಕೊಂಡೆ ಸರ್. ಅಲ್ಲಿ ನಾನು ಕರ್ಕೊಂಬಂದು ಸರ್. ಕರ್ಕೊಂಬಂದು ತುಮಿಕಟ್ಟೆ ಸ್ಟೇಷನ್ಗೆ ಕರ್ಕೊಂಬಂದು ಕುಂದಿರಿಸಿ ಆಮೇಲೆ ಕಡೆ ಅವ್ರು ಇಲ್ಲಿಗೆ ಕಳಿಸಿ ಸರ್.